ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾರ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ನೋಡಿ ಬಾಗಿಲೆಲ್ಲ ಒರೆಸ್ತೈತೆ, ಮುಂದ್ಗಡೆ ಮನೆ ಒರೆಸೈತೆ. ನಾನು ಅಡುಗೆ ಮನೆ ಒರೆಸ್ತಾ ಇದ್ದೆ, ಅರ್ಧ ಶೆಲ್ಫ್ ಒರೆಸ್ದೆ. ಇವಳಿಗೆ ಟೈಮ್ ಆಗಿದೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಲು ಒರೆಸ್ಬೇಕು ಇವಳಿಗೆ. ಇವತ್ತು ನೆನ್ನೆ ಮಕ್ಕಳ ದಿನಾಚರಣೆ ಮುಗ್ದೋಗಿದೆ, ಬಟ್ ಅವಾಗ ಆಟ ಆಡ್ಸೋಕ್ಕಾಗಿರಲಿಲ್ಲ ಅಂತೇಳಿ. ಅಲ್ಲಿ ಹಂಗೆ ಎತ್ಕೋ, ಲಂಚ್ ಬ್ಯಾಗ್ ಕೊಡು ಇಟ್ಕೋತೀನಿ. ಹಂಗೆ ಎತ್ಕೊಂಡು ನಡಿ ನೀನು. ಆಟ ಆಡ್ಸೋಕ್ಕಾಗಿರಲಿಲ್ಲ ಅಂತೇಳಿ ನೆನ್ನೆ ಆಟ ಆಡಿಸಿದ್ರಂತೆ. ಇವಳು ಯಾವುದೋ ನಾನು ಗೆದ್ದೆ, ಯಾವುದೋ ಒಂದು ಆಟದಲ್ಲಿ ಗೆದ್ದೆ, ಪ್ರೈಸ್ ಕೊಡ್ತಾರೆ ಅಂತಲೇ ಹೇಳ್ತಾ ಇದ್ದಾಳೆ. ಹಾಗೆ ಗ್ರೂಪಲ್ಲೂ ಕೂಡ ಹಾಕಿದರು, ಓನ್ಲಿ ಲಂಚ್ ಬ್ಯಾಗ್ ತನ್ನಿ ಅಂತ ಹೇಳಿ, ಬ್ಯಾಗ್ ಇಲ್ಲ ಅಂತ ಹೇಳಿ. ಅದಕ್ಕೆ ಈ ಥರ ಕಲರ್ ಡ್ರೆಸ್ ಅಂತ ಮೆನ್ಷನ್ ಮಾಡಿದರು. ನೀಟಾಗಿ ರೆಡಿಯಾಗಿದ್ದಾಳೆ. ಅದೊಂದು ಏನೇ ಸೊಂಟದ ಪಟ್ಟಿ ಮ್ಯಾಚಿಂಗ್ ಆಗ್ತಾಯಿಲ್ಲ ಡ್ರೆಸ್ಗೆ, ಬಟ್ ಆದ್ರೂ ಹಠ ಮಾಡಿ ಹಾಕಿಸ್ಕೊಂಡಿದ್ದಾಳೆ ಬೇಕು ಅಂತ ಹೇಳಿ. ಇಲ್ಲಿ JCB ಇದೆ, ಹಿಂಗೆ ಹೋಗೋದು ಅಂತ ಗೊತ್ತಿಲ್ಲ. ತಾಳ್ಚಿನ ತಾಳೆ ಹೋಗಿಲ್ಲಕ್ಕ ತಡಿ. ವಜ್ಜಿ ಸುಮ್ಮನೆ ಹಂಗೆ ಹೇಳ್ತಿರೋದು. JCB ಇತ್ತು, ಕೂತುನ ಎತ್ಕೊಂಡು ರೋಡ್ ಕ್ರಾಸ್ ಮಾಡಿದೆ. ತನಿಷ ಎಲ್ಲ ಅಲ್ಲಿರ್ತಾರೆ, ನಡಿ ಅಲ್ಲಿರ್ತಾನೆ. ಮರಕ್ಕೆ ಬಂದವ್ರೆ ಫ್ರೆಂಡ್ಸ್. 30 ರೂಪಾಯಿ ಅಂತೆ ಸೇವಂತಿಗೆ ಹೂವು. ಅದಕ್ಕೆ ಹುಡುಗಿ ಕೇಸರಿ ಬಾತ್ ಮಾಡಾಕ್ತೆ. ನಂಗೆ ಗೊತ್ತಾ, ಬಸ್ ಇನ್ನೂ ಹೋಗಿಲ್ಲಕತ್, ನಡಿ. ಅವ್ನು ಎಲ್ಲಿ ನಿಂತ್ಕೊಂಡ್ರು ನಿನಗೇನು? ಅದು ಕೇಸರಿ ಬಾತ್ ಬೇಡ ಅಂತ ಹಠ ಮಾಡ್ತಿದ್ಲು. ನಾನು ಆಗಲೇ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು. ಫೋನ್ ನೋಡಿಕೊಂಡು ಇವಳಿಗೆ ಕೇಸರಿ ಬಾತ್ ತಿನ್ನಿಸಿದ್ದೀನಿ. ನನಗೆ ತಿಂಡಿನೇ ಬೇಡ ಅಂತ ಹಠ ಮಾಡ್ತಾಯಿದ್ಲು. ಅದಕ್ಕೆ ಫೋನ್ ಕೊಟ್ಬಿಟ್ಟು ಕೇಸರಿ ಬಾತ್ ತಿನ್ನಿಸಿದ್ದಾಯಿತು. ಇವಾಗ ಬಸ್ ಬರ್ತಿದ್ದಂಗೆ ಎತ್ತಿಸ್ಬಿಟ್ಟು ಹೋಗಬೇಕು ಫ್ರೆಂಡ್ಸ. ಇದು ಅಡುಗೆ ಮನೆ ಒರೆಸ್ಬೇಕು, ಹಾಲು ಒರೆಸ್ಬೇಕು, ತುಂಬ ಕೆಲಸಗಳಿದ್ದಾವೆ. ಬಟ್ಟಿ ಅಚ್ಚು ಬಟ್ಟಿ ಇಲ್ಲೋಡ ಮುದ್ದ. ನಾ ಅಮ್ಮಗೋಸ್ಕರ, ಅಮ್ಮ ಪ್ರೀತಿ. ನಾನು ಹೇಳ ನಿನ್ನ ಜೊತೆ ಟ್ವಿಂಕಲ್ ಹೇಳು. ಆಯ್ತು ಪ್ಲೀಸ್. ಜಾನಿ ಪ್ಲೀಸ್ ಹೇಳಬೇಕು. ಮುದ್ದು ಹೇಳಿದ್ರೆ ಚಾಕಿ ಕೊಡಿಸ್ತೀನಿ. ಹಾಂ ಹೇಳು ಜೋರಿಗೆ. ಜಾನಿ ಹಾಂ ಇನ್ನೂ ಮಾಡ್ತೀನಿ. ಬೇಕಾದ್ರೆ ಹುಡುಗಿರೆಲ್ಲ ನೋಡ್ತಾರೆ, ಯಾರಾದ್ರೂ ಇಷ್ಟಪಟ್ರೆ. ಅವರೇ ಬಡವರು, ಒಂದು 6,000 ಅವರೇ. ಹಾಂ ಹೇಳು ಬೇಗ. ಹೇಳಿದ್ರೆ ತಗೊಳೋದು. ಇಲ್ಲ ತಗೊಳೋದಿಲ್ಲ ಬಿಡು. ಈಗ ಬಸ್ ಬರ್ತದೆ, ಹತ್ತಿಸ್ತೀನಿ. ಕೃತಿ ಹೇಳ್ಕೊಡ್ತು ಈಗ. ಹಾಂ 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 ಟ್ವಿಂಕಲ್ ಹೇಳು. ಗಲೀಜು ಐತೆ ಕೆಳಗಡೆ ಅಂದ್ಬಿಟ್ಟು ಹಂಗೆ ಲಂಗ ಎತ್ತಿಟ್ಕೊಂಡೆ. ಅದಕ್ಕೆ ಲಂಗ ಎತ್ತಿಟ್ಕೊಂಡಿದ್ದಾಳೆ. ಟ್ವಿಂಕಲ್ ಹೇಳಿಗೆ ಬೇಗ. 2 ಚಾಕ್ಲೇಟ್ ಕೊಡಿಸಿರೋದು, 2 ರೈಮ್ಸ್ ಹೇಳಬೇಕು. ಬಸ್ ಬರೋಷ್ಟರಲ್ಲಿ ಹೇಳು. ಗುಡ್ ಗರ್ಲ್. ಇದು ಟೆಡ್ಡಿ ಬೇರ್ ಮರ್ತೋಗದಾ? ಬರಲ್ವಾ ಅದು? ಟೆಡ್ಡಿ ಬೇರ್ ಅದು. ಹಾಂ ಹೇಳಲ್ಲ. ಇವಳನ್ನ ಕಳಿಸಿ ಫಸ್ಟು ಮನೆಗೆ ಹೋಗ್ಬೇಕು. ಮನೆಗೆ ಹೋಗೋಣ, ಅರ್ಧಂಬರ್ಧ ಅಡುಗೆ ಮನೆ ಒರೆಸಿದ್ದೀನಿ. ಹಾಂ ಹೌದಾ? ನಿಮ್ಮ ಟೀಚರ್ ಅದನ್ನೇ ಹೇಳ್ಕೊಟ್ರದು. ಫೋನ್ ಮಾಡ್ತೀನಿ ತಾಳು ನಿಮ್ಮ ಟೀಚರ್ಗೆ. ಫ್ರೆಂಡ್ಸ್, ಟೈಮು ಅನ್ನೋದು 5 ನಿಮಿಷ ಇದೆ. 11 ಗಂಟೆನಾ? ಹೌದು, 8 ನಿಮಿಷ ಇದೆ 11 ಗಂಟೆಗೆ. ಇನ್ನು ನಾನು ತಿಂಡಿ ಮಾಡಿಲ್ಲ. ಅದಕ್ಕೆ ಕೇಸರಿ ಬಾತ್ ಮಾಡಿಕೊಟ್ಟಿದ್ದೆ ಅನ್ನಲ್ಲ. ಅಕ್ಕಿ ತರಿ ಹುರಿತಾ ಇದ್ದೀನಿ. ತುಂಬ ಜನ ಸಿಟಿಲಿರೋರು ಆಲ್ಮೋಸ್ಟ್ ರವೆಲೇನೆ ಅಥವಾ ಬನ್ಸಿ ರವೆ, ಮಾಮೂಲಿ ಸಣ್ಣ ರವೆಲೇನೆ ಉಪ್ಪಿಟ್ಟು ಮಾಡ್ತಾರೆ. ಬಟ್ ನಮ್ಮ ಕಡೆ ಹಳ್ಳಿ ಕಡೆ ಅಕ್ಕಿಲಿ ಒಡ್ಕೊಂಡಿರ್ತೀವಲ್ಲ, ಆ ಇದ್ರಲ್ಲಿ ಮಾಡ್ತೀವಿ. ಟೇಸ್ಟು ಸಖತ್ತಾಗಿರುತ್ತೆ. ನನಗೆ ಉಪ್ಪಿಟ್ಟು ಅಂದರೆ ನನಗೆ ಫೇವ್ರೇಟು. ವೆಜ್ಜಲ್ಲಿ ಅದು ರೈಸ್ ಐಟಮಲ್ಲಿ ಉಪ್ಪಿಟ್ಟು ಇಷ್ಟ, ನನಗೆ ತುಂಬ ಇಷ್ಟ. ಅದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ತರಕಾರಿ ಹಾಕಿ ಮಾಡೋಣ ಅಂತ. ಅಮ್ಮಂದು ಸ್ನಾನ ಆಯಿತು. ನಾನು ಇನ್ನೂ ಮನೆ ಒರೆಸಿಲ್ಲ. ನಂಗೆ ತುಂಬ ಹಸುವಾಗಿತ್ತು. ಮನೆ ಒರೆಸಿ ಮಾಡೋಷ್ಟು ನನಗೆ ಪೇಷನ್ಸ್ ಇರಲಿಲ್ಲ. ಅದಕ್ಕೆ ಮಾಡಿ ತಿಂದು
ಅಡುಗೆ ಮನೆ ಒರೆಸಿದ್ದೀನಿ, ಹಾಲೊಂದು ಒರೆಸ್ಬೇಕು, ಕಸ ಗುಡಿಸ್ಬಿಟ್ಟು ಬಂದೆ. ಕಸ ಗುಡಿಸಿದ್ಮೇಲೆ ಇದನ್ನು ತಿಂದ್ಬಿಟ್ಟು ನೀರು ಮ್ಯಾಪು ಅಲ್ಲ ಅದು ಮಾಪು ಅಂತಾರು ಕಮೆಂಟ್ ಸರಿ ಮಾಡಿ ಹೇಳ್ತೀರಾ. ಮಾಪಲ್ಲಿ ಒರೆಸ್ಬೇಕು. ಅದಕ್ಕೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಣ ಅಂತ. ನಂಗಂತೂ ಹಸ್ಬಿಟ್ಟು ಅಡುಗೆ ಕಾಯ್ತಿಲ್ಲ ಫ್ರೆಂಡ್ಸ್. ಡಯಟ್ ಮಾಡಿ ಸಣ್ಣ ಆಗೋಣ ಅಂದಾಗಲೂ ಹಸ್ವಾಗೋದು, ಬಾಕಿನಾಗ ಹಸ್ವಾಕಲ್ಲ. ಬಾಕಿನಾಗ ಯಾಕೆ ಹಸ್ವಾಕಲ್ಲ ಗೊತ್ತಾ, ಅಚ್ಚುಕಟ್ಟಾಗಿ ಚೆನ್ನಾಗಿ ಹಾಡು ಮೂರು ತಿಂತಿರ್ತೀವಲ್ಲ, ಅದಕ್ಕೆ ಹಸ್ವಾಕಲ್ಲ. ಇವಾಗ ಬೇಗ ಉಪ್ಪಿಟ್ಟು ಮಾಡಿಬಿಟ್ಟು ತಿಂದುಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ. ಫೈನಲಿ ಉಪ್ಪಿಟ್ಟು ರೆಡಿ ಆಯಿತು. 11:23 ತಿಂತಾಯಿದ್ದೀನಿ. ನಮ್ಮಮ್ಮ ಪಾಪ ಬಂದು ದೇವ್ರ ಮನೆ ಕ್ಲೀನ್ ಮಾಡ್ಕೊತೈತೆ ದೀಪ ಹಚ್ಚೋಕ್ಕೆ. ಸ್ವಲ್ಪ ಉಪ್ಪಾಗ್ಬಿಡ್ತು ಲಾಸ್ಟಲ್ಲಿ, ಉಪ್ಪನ್ನ ಎಳ್ಕೊಳ್ಳಿ ಅಂತೇಳಿ ಆಲೂಗಡ್ಡೆ ಹಾಕಿದ್ದೀನಿ. ಹಂಗೂ ಒಂಚೂರು ಉಪ್ಪಾಗೋದು, ನಮ್ಮಮ್ಮ ಕೈಲಿ ಉಗಿಸ್ಕೊತೀನಿ ಚೆನ್ನಾಗಿ. ಯಾರ್ಯಾರಿಗೆ ಉಪ್ಪಿಟ್ಟು ಇಷ್ಟ ಇಲ್ಲ ಕಮೆಂಟ್ ಮಾಡಿ, ಯಾಕಂದರೆ ತುಂಬ ಜನ ಉಪ್ಪಿಟ್ಟು ಇಷ್ಟಪಡಲ್ಲ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಇದು ತಿಂದ್ಬಿಟ್ಟು ಅಮ್ಮ ದೀಪ ಹಚ್ಚೋ ಅಷ್ಟರಲ್ಲಿ ರೆಡಿ ಮಾಡೋ ಅಷ್ಟರಲ್ಲಿ ಹಾಲು ಒರೆಸ್ಕೊಡ್ಬೇಕು. ಟೈಮು 1 ಗಂಟೆ ಆಗಿದೆ, ಇನ್ನೂ ನಾನು ಸ್ನಾನನೇ ಮಾಡಿಲ್ಲ. ಯಾಕೋ ಸುಸ್ತಾಗ್ತದೆ, ಎನರ್ಜಿ ಇಲ್ಲ. ಬೆಳಗ್ಗೆಯಿಂದ ಜೀರಿಗೆ ನೀರು ಕುಡಿಯೋಣ ಅಂತ ಹೇಳಿ 2 ಸಲ ಕಾಯಿಸಿದ್ದೀನಿ. ಫಸ್ಟ್ ಒಂದು ಸಲ ಕಾಯಿಸಿಟ್ಟೆ, ಅಷ್ಟರಲ್ಲಿ ಕೃತನ ಕಳಿಸ್ಬೇಕು, ಅದು ಅವಳು ಏನೋ ಸ್ನಾನ ಮಾಡಿಸ್ಬೇಕು ಅಂತ ಹೋದೆ, ಕುಡಿಲಿಲ್ಲ. ಸ್ನಾನ ಮಾಡಿಸ್ಬಿಟ್ಟು ಬರೋಷ್ಟರಲ್ಲಿ ಆರೋಗಿತ್ತು. ಮತ್ತೆ ಕಾಯಿಸ್ಕೊಂಡೆ. ಏನಮ್ಮ ಸ್ವಲ್ಪ ಹಾಕಿದ್ದೀನಿ ಕೇಸರಿ ಭಾತ. ಅವಳನ್ನ ಸ್ಕೂಲ್ಗೆ ಬಸ್ ಹತ್ಸೋಕ್ಕೆ ಹೋಗೋಣ ಅಂದ್ಬಿಟ್ಟೋದೆ, ಅವಾಗ ಆರೋಯ್ತು. ಅಷ್ಟರಲ್ಲಿ ಬಂದು ಉಪ್ಪಿಟ್ಟು ಮಾಡಿದೆ. ಉಪ್ಪಿಟ್ಟು ತಿಂದ್ಬಿಟ್ಟು ಮೊಬೈಲ್ ನೋಡಿಕೊಂಡು ನಿನ್ನೆ ವೀಡಿಯೋ ಸ್ವಲ್ಪ ಎಡಿಟಿಂಗ್ ಇತ್ತು, ಮಾಡ್ಕೊಂಡು ಕೂತಿದ್ದೆ. ಈಗ ಮತ್ತೆ ನೆನಪಾಯಿತು, ನಮ್ಮಮ್ಮ ಬೈತೈತೆ ಇದನ್ನೇ ಕಾಯಿಸ್ಕೊಳ್ಳೋದು, ಜೀರಿಗೆ ಎಸಿ ಅದ ಅಂತಿತ್ತು. ಅದಕ್ಕೆ ಜೀರಿಗೆ ಎಸಿದರೆ ಇನ್ನೇನು ಅದು ತಿನ್ನೋಕ್ಕಾಯ್ತದಮ್ಮ ಅಂತ ಅಂದೆ ನಾನು. ಈಗ ಇದನ್ನು ಕುಡಿದು ಸ್ವಲ್ಪ ಹೊತ್ತು ವೀಡಿಯೋ ಅಪ್ಲೋಡ್ ಮಾಡಿ ನೆನೆದು ಸ್ನಾನ ಮಾಡಿಕೊಂಡು ಬರಬೇಕು ಫ್ರೆಂಡ್ಸ್. ಇದೇನೋ ಬಿಳ್ಳು ಕಾಣ್ತೈತಲ್ಲ, ಏನು ಹುಳಗಳಾಗ್ಬಿಟ್ಟೈತೆ ಅಂದ್ಕೊಂಡೆ. ನೋಡಿ ಅಲ್ಲಿ ಸೈಡಲ್ಲಿ ಬಿಳ್ಳು ಕಾಣ್ತೈತಲ್ಲ, ಅದು ಜೀರಿಗೆದು ತುದೀಲಿ ಕಡ್ಡಿ ಥರ ಇರುತ್ತಲ್ಲ ಚಿಕ್ಕ ಚಿಕ್ಕದು, ಅದು. ನಾನು ಇದೇನಪ್ಪ ಹುಳಗಳು ಬಂದ್ಬಿಟ್ಟೈತ ಕಾಯಿಸಿ ಅಂದ್ಬಿಟ್ಟು ಶಾಕಾಗಿ ಹೋಗ್ಬಿಟ್ಟೆ. ಇವಾಗ ಕಲರ್ ಡ್ರೆಸ್ನೇ ಹಾಕೋಬರಕ್ಕೆ ಹೇಳಿದ್ರು ಕರಂಟಿ. ಪೆನ್ಸಿಲ್ ಕೊಟ್ಟಿರಂಗೆ ಅವ್ರು ಕನಮ್ಮ ಗೆದ್ದಿರೋದಕ್ಕೆ ಪ್ರೈಸ್ ಕೊಡ್ತಾರೆ. ನನಗೆ ಪ್ರೈಸ್ ಅನ್ಕೊಂಡು ಹೋದ್ಲಲ್ಲ, ಪೆನ್ಸಿಲ್ ಕೊಟ್ಟು ಕಳಿಸೋರು. ವಾಲ ಆಡ್ಕೊಂಡು ಬತ್ತಾವಳು ನಿಧಾನಕ್ಕೆ. ಬಾ ಮಗಳು ಬೇಗ. ಹೋಗಿದ್ದೆ ಸ್ನಾನ ಮಾಡ್ಕೊಂಡು ಮಾಮಿಗೆ ದೀಪ ಹಚ್ಚೋದಕ್ಕಂತ. ಬಾ ಮಗಳು. ನೀನು ಎಲ್ಗೆ ಹೋಗಿದೆ ಬಂಗಾರಿ? ಏನು ಕೊಟ್ರು? ಪೆನ್ಸಿಲ್ ಕೊಟ್ರಾ? ಪೆನ್ಸಿಲ್ ಇಲ್ಲ ಅಂತ ನಂತವ ಅವೇ ಬೇರೆ ಕೊಡಿಯ ನೀವು, ಬೇರೆ ಕೊಡಿಯ ನೀವು. ಏನಿದ್ದೋ ಇನ್ನ ಹಂಗೆ ಕೊಡ್ತಾರ? ಚಿನ್ನು ದೊಡ್ಡ ಪ್ರೈಸ್ ಕೊಡ್ತಾರೆ ಅಂದೆ. ಹಾಂ, ನಮ್ಮಮ್ಮನ ರಂಗೋಲಿ ನೋಡಿ ಗೈಸ್ ಹೆಂಗೆ ಬಿಟ್ಟದ ನಮ್ಮಮ್ಮ ರಂಗೋಲಿಯ. ಮನೇಲಿ ಪೆನ್ಸಿಲೇ ಬೇಕಾದಷ್ಟವೇ. ಹೇಳ ಒಂದೇ ಪೆನ್ಸಿಲ್ ಅವ್ರು ಕೊಟ್ಟಿರೋದು. ಚಿನ್ನು ಎಲ್ಲ ಕರಮ್ಮ. ನಾನು ದೊಡ್ಡ ಪ್ರೈಸ್ ದೊಡ್ಡ ಗಿಫ್ಟ್ ಕೊಡ್ತಾರೆ ಅಂದ್ಲಲ್ಲ, ನಾನು ಏನೋ ಕೊಡ್ತಾರೆ ಅಂದರೆ ಮಗಿ ಒಂದೇ ಒಂದು ಪೆನ್ಸಿಲ್ ಕೊಟ್ಟು ಕಳ್ಸೋರು. ಅದು ಹಿಂಗೊಳ್ಳೆ ಹಳೆ ಎದ್ರಂಗಾಗದೆ. ಚೀನು ಎಲ್ರಿಗೂ ಒಂದೊಂದೇ ಪೆನ್ಸಿಲ್ ಕೊಟ್ಟಿದ್ದು ಗೆದ್ದವ್ರಿಗೆ, ದೊಡ್ಡ ಮಕ್ಳಿಗೆ. ಇವತ್ತಂಗೆ ಇಷ್ಟು ಕೇಸರಿ ಭಾತ್ ಹಾಕಿ ಕಳಿಸಿದೆ. ಇಷ್ಟನ್ನೂ ವಾಪಸ್ ತಗೊಂಬಂದವಳು. ಯಾಕೆ ಅಂದರೆ ಊಟಕ್ಕೆ ಕೊಟ್ಟಿಲ್ವಂತೆ. ಒಂದು ಸ್ವಲ್ಪ ತಿನ್ನಿಸ್ತೀನಿ. ಹೊಟ್ಟೆ ಸಿಗ್ತಿದೆ ಬಾಚಿನು. ಇನ್ನೇನು ತಿಂತೀಯಾ? ಇವು ಅದು ಡ್ರೆಸ್ ಪಿಚ್ ಆಗ್ತಾ ಇದೆಯಾ? ಟೀ ಶರ್ಟ್ ಹಾಕೋಗು ಅದೇ ಚಡ್ಡಿಗೆ. ಸ್ಟಾರ್ಟ್ ಹೇಳ್ತೀನಿ. 1 2 3 ಸ್ಟಾರ್ಟ್. ಕೃತು ಹಾಡು ಹೇಳಿ ಡ್ಯಾನ್ಸ್ ಮಾಡ್ತಾಳೆ ಗೈಸ್. ಎಲ್ಲರೂ ಅವಳಿಗೆ ಹಾಯ್ ಅಂತ ಕಮೆಂಟ್ ಮಾಡಿ. ಹಾಂ, 1 2 3 ಸ್ಟಾರ್ಟ್. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ಚಟ್ನಿ. ಹಾಂ, ಚಟ್ನಿ ಕೊಡು ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರ್ಗಕ್ಕೋ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಗಿಲಿ 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 ಗಿಲಿ, ಏನು ದಬ್ಬಾಕಿದೀಯ ಗಿಲಿ. ಟೈಮ್ 3:51. ನಾನು ಸ್ನಾನ ಮಾಡ್ಕೊಂಡ್ಬಂದೆ. ಹಾಗೆ ಲಕ್ಷ್ಮಿ ಸಿಸ್ಟರ್ ಹತ್ರ ಮಾತಾಡಿ ಇವಳನ್ನ ಮಲಗಿಸ್ಬೇಕು ಅಂತ ಬಂದೆ. ಬಟ್ ಇವಳಿಗೆ ಊಟ ಆಗಿರಲಿಲ್ಲ.
ಉಪ್ಪಿಟ್ಟಿತ್ತು ಬೆಳಗ್ಗೆ ಮಾಡಿ ತಿನ್ನಿಸ್ತಾ ಇದ್ದೀನಿ ನೋಡಿ. ಬಾಕ್ಸ್ಗೆ ಹಾಕಿದ್ದು ಕೇಸರಿ ಬಾತು ಕೂಡ ಹಂಗೆ ಎತ್ಕೊಬಂದಿದ್ದಾಳೆ. ಅಮ್ಮಮ್ಮ ಹಾಸಿಗೆ ಮೇಲೆ ಹಾಕ್ಬಾರ್ದು, ಕೊಡು ನಾನು ಕೊಡು. ಸೀಕು ಕಣ್ಮಗಳೇ, ಸೀಕ್ ತಿಂದರೆ ಸಖತ್ತಾಗಿರ್ತದೆ ಗೊತ್ತಾ. ಹಾಸಿಗೆ ಮೇಲೆ ಹಾಕ್ಬೇಡ, ಕಿಳಿ ಇಲ್ಲಿ ಚಾಪೆ ಅದರ ಇಲ್ಲ ಬಾ ಅಮ್ಮವ್ವ ಕೇಸರಿ ಬಾತ್. ನನ್ನ ಮಗಳು ಕೇಸರಿ ಬಾತ್ ಅಷ್ಟು ಇಷ್ಟಪಡ್ತೀನಿ ನೋಡುವ. ಈಗ ಕೇಸರಿ ಬಾತ್ನೇ ತಿಂತಾಯಿಲ್ಲ ಫ್ರೆಂಡ್ಸ್. ಒಂದು ತುತ್ತು ಪ್ರೀತಿ ತುತ್ತು, ಮುದ್ದು ತುತ್ತು ಅಂತ. ಸ್ವೀಟ್ ಆಗದೆ, ಸೂಪರ್. ಕೂದಲು ಬಾಚಿಲ್ಲ, ಹೇರ್ ಸಿರಮ್ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ಆರ್ಲಿ ಅಂತ ಹೇಳಿ. ನಾವು ಕೃತು ಉಪ್ಪಿಟ್ಟು ತಿನ್ಕೊಂಡು ಕೃತಿನ ಮಲಗಿಸ್ಬಿಡೋಣ, ಆಮೇಲಿಂದ ಸಿಗೋಣ ಆಯ್ತಾ. ಏನ್ ಕೃತು ಬಾಳೆಹಣ್ಣು ತಂದ್ಬಿಟ್ಟು ಗೈಸ್ ನಮ್ಮ ಕೃತು ಮಲಗ್ಕೋತಾ ಎಲ್ಲ ಮಲಗ್ಸೋಣ ಅಂತ ಹೋದೆ. ಅವಳಿಗೆ ದಾಳಿಂಬೆ ಹಣ್ಣಿನ ಜ್ಯೂಸ್ ಬೇಕಂತೆ, ಅರ್ಧ ಗಂಟೆಯಿಂದ ಇದು ಮಾಡೋಳೆ. ಮತ್ತು ಕರೆಂಟ್ ಹೋಗ್ಬಿಟ್ಟಿತ್ತು ಆಯಿತಾ. ಕರೆಂಟ್ ಹೋಗೈತೆ ಮಲ್ಕೊಳ್ಳೆ ಅಂತಲೂ ಮಲಗ್ಸೋಕ್ಕೆ ಪ್ರಯತ್ನ ಪಟ್ಟೆ, ಮಲ್ಕೊಳ್ಳಲಿಲ್ಲ. ಅದಕ್ಕೆ ಇವಾಗ ಒಂದು ದಾಳಿಂಬೆ ಹಣ್ಣು ಐತೆ ಫ್ರಿಜ್ಜಲ್ಲಿ. ದಾಳಿಂಬೆ ಹಣ್ಣು ಮತ್ತು ಮೋಸಂಬಿ ಹಣ್ಣು. ಒಂದ್ಸಲ ಮೋಸಂಬಿ ಹಣ್ಣು ಜ್ಯೂಸ್ ಮಾಡಿಕೊಟ್ಟಿದೆ, ಅದಷ್ಟು ಚೆನ್ನಾಗಿರಲಿಲ್ಲ. ಅದು ಕುಡಿಲೇ ಇಲ್ಲ ಇವಳು. ನಾನು ವೇಸ್ಟ್ ಆಗ್ಬಿಡ್ತದೆ ಅಂದ್ಬಿಟ್ಟು ಹೇಳಿ ನಾನೇ ಕುಡಿದೆ. ಇವಾಗ ದಾಳಿಂಬೆ ಹಣ್ಣಿನ ಮಿಲ್ಕ್ ಶೇಕ್ ಮಾಡೋಣ, ಸ್ವಲ್ಪ ಹಾಲು ಶುಗರ್ ಎಲ್ಲ ಹಾಕಿ. ಇದೆಲ್ಲ ನಮ್ಮ ಕೃತಿಗೋಸ್ಕರ ದಾಳಿಂಬೆ ಹಣ್ಣಿನ ಜ್ಯೂಸು. ಅವಳು ಯಾವಾಗಲೂ ಕೊಡ್ತಿಲ್ವಂತೆ. ಏನು ಬೇಕು ನಿಮಗೆ? ಹೋಗ ಕೃತನ್ ಕೈಯೇ ಇಲ್ಲ, ಇಲ್ಲಿ ನೋಡಿ ಒಂದೇ ಕೈ ಇರೋದು, ಇನ್ನೊಂದು ಕೈಯಲ್ಲೇ ಎಲ್ಲೇ ನನ್ನ ಕೈ. ತಾತಂಗೆ ಹಣ್ಣ ಕೆಲ್ಸಕ್ಕೆ ಹೋಗೈತಲ್ಲ ಮಗಳೇ, ಕೆಲಸದವರು ದುಡ್ಡು ಕೊಟ್ಮೇಲೆ ತರ್ತದೆ ತಾತಂಗೂ ದುಡ್ಡು ಬರ್ಬೇಕು ತಾನೆ ಪಾಪ. ಅದಕ್ಕೆ ತಗೊಳಕ್ಕೆ ಹತ್ತಿ ಸಾಹಸ ಮಾಡ್ತಾ ಇದೀನಿ. ಇದು 2ನೇ ಸಲ ಜ್ಯೂಸ್ ಮಾಡ್ತಾ ಇರೋದು ಕೃತುಗೋಸ್ಕರ. ಫಸ್ಟ್ ಮೋಸಂಬಿ ಜ್ಯೂಸು ಫ್ರೆಂಡ್ಸ್ ಜ್ಯೂಸ್ ಮಾಡಿ ಅಂದ್ಬಿಟ್ಟು ದಾಳಿಂಬೆ ಹಣ್ಣೆ ತಿಂತಾವಳು ನಮ್ಮ ಕೃತು. ಹೀಗೆ ಇದು ಅದನ್ನೇ ಸ್ವಲ್ಪ ತೊಳ್ಕೊಂಡೆ ನೀರು ಹಾಕಿ ಅರ್ಧ ಇಡೋಣ ಅಂದ್ಕೊಂಡೆ. ಬಟ್ ನಾಳೆ ಸಂಡೇ ಏನೇನು ಕಾನ್ವೆಂಟ್ ಇರಲ್ಲ, ಅದಕ್ಕೆ ಒಂದು ಹಾಕಿ ಚಿಕ್ಕ ಲೋಟದಲ್ಲಿ 3 ಲೋಟ. ಚಿನ್ನ ನಂಗೊಂದು ಲೋಟ, ನಿಂಗೊಂದು ಲೋಟ, ಅಜ್ಜಿಗೊಂದು ಲೋಟ. ನಿಂಗೆ ಅಪ್ಪರ ನಂಗೆ ಅಜ್ಜಿಗೆ ಹೊಸಸಿ ಆಯ್ತಾ. ಲಾಲು ತರೋಗು ಫ್ರಿಡ್ಜಲ್ಲಿ. ಲಾಲು ತರೋಗಮ್ಮ. ಸರಿ ಹೋಗು, ಹಾಲು ತರೋಗು ಫ್ರಿಡ್ಜಲ್ಲಿ ಬೇಗ. ಹಾ ಹೋಗೆ ಬರ್ತು. ಹೂವಾ ಗಲೀಜು ಕನ್ಕೃತು. ನಾನು ಕುಡಿಯೋಕಲ್ಲ ಕೊಡ್ನೆ, ನಾನು ಜ್ಯೂಸ್ ಕುಡಿಯೋಕಲ್ಲ, ಜ್ಯೂಸ್ ಕ್ಯಾನ್ಸಲ್. ಇದನ್ನೇ ನೀನು ಕಲ್ತಿರೋದು ಒಳ್ಳೆ ಬುದ್ಧಿನ. ನೀನು ಬ್ಯಾಡ್ ಬೇಬಿ, ನೀನು ಬ್ಯಾಡು ಕೃತಜ್ಞ, ಬ್ಯಾಡು ಮತ್ತೆ ಗುಡ್ ಬೇಬಿ ಅಂದರೆ ಎಲ್ರಿಗೂ ಕೊಟ್ಟು ತಿನ್ಬೇಕು. ಹೋಗು ಲಾಲು ತರೋ. ಸರಿ ನಿಂಗೆ ಅಪ್ಪರ ಹೋಗು. ಫ್ರೆಂಡ್ಸ್ ನಮ್ಮ ಕೃತುನೇ ಕಾಲು ಭಾಗ ತಿನ್ಕೊಂಡವಳೆ. ಅದು ಇದು ಕರ್ಗೆ, ಹಣ್ಣು ಕರ್ಗವೆ ಕಾಣ್ತಾನೆ ಇಲ್ಲ. ಸ್ವಲ್ಪ ಹಾಲು ಹಾಕ್ಕೊಡೋಣ ಆಯ್ತು. ನಾನು ಜ್ಯೂಸ್ ಅಂಗಡಿಲಿ ಮಾಡ್ತಾರಲ್ಲ ಅದನ್ನು ನೋಡ್ಕೊಂಡಿದ್ದೆ ನಾನು. ಹಾಕಾಯ್ತು, ನನಗೆ ಜ್ಯೂಸ್ ಮಾಡೋಕೆ ಹಿಂಸೆ ಐತೆಲ್ಲ ಇವಳು ದಿಸಿಂದ. ಅಲ್ಲಿ ಹಾಕ್ಬೇಡ ಕನ್ಕೃತು, ತಾಳ್ಕೃತು ಕರೆಕ್ಟಾಗಿ ಕೂರಿಸಿದ್ಯಾ ನೋಡೋಣ. ಇವಳು ಅರ್ಧ ಟಾರ್ಚರಿಂದ ನನಗೆ ಹಿಂಸೆ ಐತಿರೋದು. ಅದು ಹೆಂಗೆ ಕೂತದೋ ಏನು ಭಾಳ. ಹಾಕಿ ಈಗ ಹಾಕಿದ್ದೀನಿ. ಇದು ಫ್ಲಿಪ್ಕಾರ್ಟ್ ಅಲ್ಲಿ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ತಗೊಂಡಿದ್ದೆ. ಇದು ವೇಸ್ಟೇಜ್ ತರ ಬರುತ್ತಲ್ಲ, ಅದು ಇಲ್ಲಿ ಶೇಖರಣೆ ಆಗಿರುತ್ತೆ. ಎಕ್ಕೋ ಕೂತ್ಕೊಂಡು ಮಾಡ ಗಂಟ್ಲಾರು ನೆಮ್ಮದಿ ಕೊಡ್ತೀರಾ ನೀವು ನೋಡಿ. ಇದು ವೇಸ್ಟೇಜ್ ತರ ಇಲ್ಲಿ ಶೇಖರಣೆ ಆಗಿರುತ್ತೆ. ಇದನ್ನ ಎತ್ಕೊಬೇಕು ಇವಾಗ ನೀಟಾಗಿ. ಕೃತು ಜ್ಯೂಸ್ ಹೆಂಗದೆ? ಫಸ್ಟ್ ಕುಡಿ ಕೃತು ನಿಂದ ಅಮ್ಮ ನೋಡಿ. ಆದ್ರೂ ತುಂಬಾ ಚೀನು ನಾನೇ ಬೇಡ. ಹೂವಾ ದುರಾಸೆ ಕಣ್ಕೃತು ನಿಂಗೆ. ಚೆಲ್ಬೇಡ, ಕುಡಿ ಕೂತ್ಕೊಂಡು. ಕುಡ್ದ ಒಂದು ಸ್ವಲ್ಪ ಕುಡಿದು ನೋಡು ಚೆನ್ನಾಗದ ಅಂತ. ಸಕ್ಕತ್ತಾಗದೆ ಕೃತು. ಅಜ್ಜಿಗೆ ಏನು ಕೊಡಲ್ಲ, ನನಗೆ ಇಷ್ಟು ಕೊಟ್ಟಿದೆಯಲ್ಲ. ಕೈ ಹಾಕಬಾರ್ದು ಕಣ್ಮಗಳು. ಈಗ ನನಗೆ ಇಷ್ಟು ಕೊಟ್ಟಿದೆಯಲ್ಲ, ಅಜ್ಜಿಗೆ ಏನು ಕೊಡೋದು? ಸೂಪರಾ. ಸರಿ ಕೂತ್ಕೊಂಡು ಕುಡಿ, ಚೆಲ್ಬೇಡ. ಫ್ರೆಂಡ್ಸ್ ಇದನ್ನು ಪ್ರೆಸ್ಟೀಜ್ ಮಿಕ್ಸರ್ ಗ್ರೈಂಡರು. ಓಕೆ, ಯಾತ್ರಲ್ಲಿ ತೊಗೊಂಡಿದ್ದು ಗೊತ್ತಾ?
ಫ್ಲಿಪ್ಕಾರ್ಟ್ದು ಬಿಗ್ ಬಿಲಿಯನ್ ಡೇಸ್ ನಡೀತಾ ಇತ್ತು. ಆವಾಗ ಆಫರಲ್ಲಿ 2500 580 550 ಇತ್ತು. ಸೊ ಆವಾಗ ಬುಕ್ ಮಾಡಿ ತೊಗೊಂಡಿದ್ದು. ಇನ್ನು ಬೆಂಗಳೂರಲ್ಲಿದ್ದೆ, ಅದು ಬುಕ್ ಮಾಡಿದಾಗ ಅಮ್ಮ ರಿಸೀವ್ ಮಾಡ್ಕೊಂಡಿತ್ತು. ಚೆನ್ನಾಗಿದೆ. 750 ವ್ಯಾಟ್ಸ್ ಏನೋ ಇದು. ಜ್ಯೂಸ್ ಮಾತ್ರ ಸಖತ್ತಾಗೈತೆ. ಚಿನ್ನು ಅಜ್ಜಿಗೆ ಅದರಲ್ಲೇ ಕೊಟ್ಬಿಡು ಸ್ವಲ್ಪ. ಸ್ವಲ್ಪ ಸಣ್ಣ ಲೋಟವ ನೋಡಿ ಗೈಸ್, ಇಷ್ಟು ಸಣ್ಣ ಲೋಟದಲ್ಲ ಅವ್ರ ಅಜ್ಜಿಗೆ ಜ್ಯೂಸ್ ಅಂತೆ. ಕೃತು ನಿಂದ ಅಮ್ಮ ಯಾಕನ್ ಕೃತು ವೇಸ್ಟ್ ಮಾಡ್ತೀಯಾ? ಹಂಗ್ ಮಾಡೋದಕ್ಕಿಂತ ಅಜ್ಜಿ ಕೊಡ್ಬೋದು ತಾನೆ. ಚೆಲ್ಲ ಬೇಡ ಬಂಗಾರ, ಕರಿ ಹೋಗು ಜ್ಯೂಸ್ ಮಾಡಿದೀವ ಅಂತ ಕರ್ಕಬರಗಮ್ಮ. ಅಮ್ಮ ಜ್ಯೂಸ್ ಬೇಡ ಅಂತೂ ಒಂದೇ ಒಂದು ಚಿಟ್ಕ ಇಟ್ಟಿದ್ಲಲ್ಲ ಕೃತು, ಅದನ್ನು ನಾನೇ ಕೊಡ್ಕೊಂಡೆ. ಬರ್ತೀನಿ ತಾಳು. ಅಮ್ಮ ಟೀ ಇಡು ಅಂತು. ಅಮ್ಮಗೆ ಟೀ ಇಟ್ಟಿದ್ದೀನಿ. ಬಣ್ಣ ಹಚ್ಚದ ಹಿಡ್ಕಮ್ಮ. ಎಲ್ಲವಳೆ ಅವಳು ಬರ ಇಲ್ಲಿ, ಬಾರೇ ಇಲ್ಲಿ. ಏನು ಹಾಕೊಂಡಿದ್ದಿ ಬಾಯಿಗೆ? ಬಾ ನೀನು. ಕೋಲಲ್ಲ ನಿನಗೆ. ಬಾಯಣಿಕೆ ಸಿಕ್ಕಿದೆಲ್ಲ ಹಾಕೋತಾರಾ? ಸಾಂಬಾರು ಥರ ಮಾಡೋದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಖಾರ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಹಸಿಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಮೀಡಿಯಮ್ ಲೆವೆಲ್ಗೆ ಡೀಪ್ ಫ್ರೈ ಅಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಸಾಂಬಾರು ಸೊಪ್ಪು ಹಾಕೋಬೇಕಿತ್ತು, ಸಾಂಬಾರು ಸೊಪ್ಪು ಇಲ್ಲ, ಅದಕ್ಕೆ ಅದೊಂದು ಸ್ಕಿಪ್ ಮಾಡಿದ್ದೀನಿ. ಹಾಗೆ ಒಂದು 4 ಎಲೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಈಗ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪನ್ನ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 2 ಉಂಡೆ ಬೆಳ್ಳುಳ್ಳಿ, ಹಾಗೆ ಒಂದೇ ಒಂದು ಚಿಕ್ಕ ಟೊಮೊಟೊ ಚಿಕ್ಕದಾಗಿ ಹಚ್ಚಿದ್ದೀನಿ. ನೀವು ಟೊಮೊಟೊ ಹಾಕಿದ್ದೀರಾ ಒಗ್ಗರಣೆಗೆ ಅಂತ ಗೊತ್ತೇ ಆಗಬಾರ್ದು, ಅಷ್ಟು ಚಿಕ್ಕದಾಗಿ. ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ದಪ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆ ಮಾಡೋಕ್ಕೆ ನೋಡಿ ಈ ಥರ ಇದೆ. ಇದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಆನಂತರ ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಆನಂತರ ಇದು ಆಡಿಸ್ಕೊಂಡಿರೋದನ್ನ ಹಾಕೋಬೇಕು. ಇದಕ್ಕೂ ಕೂಡ ನಾವು ಉಪ್ಪು ಹಾಕ್ಕೊಂಡಿರೋದ್ರಿಂದ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ರೆ ಮೆಣಸಿನ್ಕಾಯಿ ಖಾರ ಒಗ್ಗರಣೆ ಮೊಸರು ಸಾಂಬಾರು ಮಾಡೋಕ್ಕೆ ರೆಡಿ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಈ ಥರ ಎಲ್ಲನೂ ಆಯಿಲ್ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇಲ್ಲಿ ಟೊಮೊಟೊ ನೋಡ್ತಾ ಇರ್ಬೋದು, ಫುಲ್ಲು ಇದಾಗ್ಬಿಟ್ಟೈತೆ, ಆಯಿಲ್ ಫ್ರೈ ಆಗೈತೆ. ಟೊಮೊಟೊನೇ ಅಂತಲೇ ಗೊತ್ತಾಗಲ್ಲ ಅಷ್ಟು. ಅದಕ್ಕೆ ಹಿಂಗೆ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ, ಅದು ಚೆನ್ನಾಗಿ ಬೇಯಲಿ ಅಂತ. ಇದನ್ನು ಇವಾಗ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಈ ಥರ ಹಸಿ ಸ್ಮೆಲ್ಲು ಹೋಗೋ ತನಕ, ಹಸಿ ಸ್ಮೆಲ್ಲು ಅಂದರೆ ಸ್ವಲ್ಪ ಇದ್ದೇ ಇರುತ್ತೆ. ಎಣ್ಣೆಲಿ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡಿಕೊಂಡ್ರು ಕೂಡ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ. ಅದು ನೀರಂತೂ ಸ್ವಲ್ಪನೂ ನೀರು ಹಾಕ್ಬಾರ್ದು. ಈ ಥರ ಗಟ್ಟಿಯಾಗಿ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗೋ ತನಕ ಬೇಯಿಸ್ಕೊಂಡ್ರೆ ಮೆಣಸಿನ್ಕಾಯಿ ಒಗ್ಗರಣೆ ಖಾರ ರೆಡಿ ಆಗುತ್ತೆ. ಹಸಿಮೆಣ್ಸಿನ್ಕಾಯಿ ಖಾರ ಇದಕ್ಕೆ ಎತ್ತಿಟ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಬೇಕು ಒಂದಿಷ್ಟು ಖಾರ ಇಟ್ಕೊಂಡು ಇದಕ್ಕೆ ಮೊಸರು, ಹಾಗೆ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮೊಸರು ಕಲಿಸ್ಕೊಂಡು ಮುದ್ದೆ ಅಥವಾ ರೈಸ್ ತಿಂದರೆ ಸ್ವರ್ಗನೇ ಡೈರೆಕ್ಟು. ಅಷ್ಟು ಚೆನ್ನಾಗಿರುತ್ತೆ. ಯಾರ್ಯಾರು ಮಾಡಿದ್ದೀರಾ ಮನೆಯಲ್ಲಿ ಅವರು ಕಮೆಂಟ್ ಮಾಡಿ. ಆ್ಯಂಡ್ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ ಆಯಿತಾ. ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ. ಆ್ಯಂಡ್ ಇದಕ್ಕೆ ಮೂಲಂಗಿನೂ ಕೂಡ ಹಾಕೋಬೋದು, ಬದನೆಕಾಯಿ ಸುಟ್ಕೊಂಡು ಬದನೆಕಾಯಿ ಕೂಡ ಹಾಕೋಬೋದು. ಇನ್ನೊಂದು 5 ಮಿನಿಟ್ಸ್ ಇದು ರೆಡಿಯಾಗಿಬಿಡುತ್ತೆ. ಇವಾಗ ಕಡಿಮೆ ಉರಿ ಮಾಡಿದ್ದೆ. ಈಗ ರೈಸ್ ಮಾಡಿ ಮುದ್ದೆ ಮಾಡಬೇಕು. ಅದನ್ನೆಲ್ಲ ಮಾಡಿಟ್ಟು ಮುದ್ದೆ ತೆಗೆಯೋಣ ಅಂತ ಇಲ್ಲಿ ಮಾಡ್ತಾಯಿದ್ದೆ. ಕೃತಿಗೆ ವೀಡಿಯೋ ಮಾಡು ಅಂದರೆ ಕೃತಿ ಹೆಂಗೆಂಗೋ ಮಾಡ್ತಾಯಿದ್ಲು ಗೊತ್ತಲ್ಲ. ಇವಾಗಂತೂ ತುಂಬ ಚೇಷ್ಟೆ ಆಗ್ಬಿಟ್ಟಿದ್ದಾಳೆ. 2 ಮುದ್ದೆ ಮಾಡ್ತಾ ಇರೋದು, ಯಾಕಂದರೆ ನಾನು ತಂಗಳನ್ನ ಆಯಿತು ಅಂಥೇಳಿ ತಿಂದ್ಬಿಟ್ಟಿದ್ದೆ. ಅದಕ್ಕೆ ಅಪ್ಪಾಜಿಗೆ ಅಮ್ಮಂಗೆ ಆಗೋಷ್ಟು 2 ಮುದ್ದೆ ಮಾಡ್ತಾಯಿದ್ದೆ. ಮುದ್ದೆ ಮಾಡೋದು ಕಲಿಯೋದಕ್ಕೂ ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ಬೈಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಎಷ್ಟು ಚೆನ್ನಾಗಿ ಮುದ್ದೆ ಮಾಡ್ತೀನಿ ಅಂದರೆ ಖುಷಿ ಆಗುತ್ತೆ. 3 ಮುದ್ದೆ ಆದೋ ಹಂಗೂ ನನಗೆ ಅಂತ ಮಾಡ್ಕೊಂಡಿಲ್ಲ, ಆದರೂ ಚಿಕ್ಕದೊಂದು ಮುದ್ದೆ ಆಯಿತು. ಆದರೂ ಅಮ್ಮ ಮುದ್ದೆ ಇಷ್ಟಪಡುತ್ತಲ್ಲ, ನೋಡೋಣ ತಿನ್ಬೋದು ಅಂದ್ಬಿಟ್ಟು ತಂದಿಟ್ಟೆ. ಅಪ್ಪಾಜಿ ಮಂಡಿ ನೋವು ಅಂದ್ಬಿಟ್ಟು ನೋಡಿ ಅದು ಎಣ್ಣೆ ಇರುತ್ತಲ್ಲ ಅದನ್ನು ಹಾಕೋತಾ ಐತೆ. DKD ಬರ್ತಾಯಿತ್ತು. ಸಖತ್ತಾಗಿ ಒಬ್ರಿಗಿಂತ ಒಬ್ಬರು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ನಮ್ಮ ಕೃತನು ನೀನು ಡ್ಯಾನ್ಸ್ ಮಾಡೋ ಕೃತು ಅಂದರೆ ಕತ್ಕೊಂಡು ಹೆಂಗೆ ಕುಣಿತಾಳೆ. ಒಂದು 4-5 ಸ್ಟೆಪ್ ಎಲ್ಲ ಕಲ್ತ್ಕೊಂಡಿದ್ಲು ಮಾಡೋದನ್ನು. ಬಟ್ ಇವಾಗ ನೋಡಿದ್ರೆ ಯಾವುದೂ ಹೇಳ್ಕೊಡ್ತಾ ಇಲ್ವಲ್ಲ. ಅವಳು ಕಾನ್ವೆಂಟ್ಗೆ ಹೋದ್ಮೇಲೆ ಬರೋದೇ ಲೇಟಾಗಿ ಬರ್ತಾಳಲ್ವ, ಹಾಗಾಗಿ ಈಗ ನೋಡಿ ಹಂಗೆ ಕುಣಿತಾಳೆ. ನೀಟಾಗಿ ಮಾಡು ಮಾಡು ಅಂತ ಕಿರಿಚ್ಕೋತಾ ಇದೆ. ನನಗೆ ಯಾಕೋ ಇಷ್ಟ ಆಗಲಿಲ್ಲ. ನೀಟಾಗಿ ಅಷ್ಟು ಚೆನ್ನಾಗಿ ಹೆಂಗೋ ಏನು ಗೊತ್ತಾಗುತ್ತೆ ಅಷ್ಟು ಮಾಡಿರೋಳು. ಬಟ್ ಇವಾಗ ಈ ಥರ ಕುಣಿತಾನೇ ಇದ್ಲು. ಅಪ್ಪಾಜಿನೂ ಎಣ್ಣೆ ಹಚ್ಕೋತಾ ಇತ್ತು, ಅಮ್ಮನ ನಾವು ಎಲ್ಲರೂ TV ನೋಡ್ತಾ ಕೂತಿದ್ದೋ.
ಏನು ಗೊತ್ತಾ, ಯೂಟ್ಯೂಬ್ ಮಾಡೋದು ನಿಜವಾಗ್ಲೂ ಈಸಿ ಅಲ್ಲ. ನಾನು ಇದೇ ವೀಡಿಯೋನ ನೆನ್ನೆ ಅಪ್ಲೋಡ್ ಮಾಡಿ ಇದೇ ವೀಡಿಯೋ ಕಾಪಿರೈಟ್ ಬಂದು ಮತ್ತೆ ಅದೇ ವೀಡಿಯೋನ ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ಎಲ್ಲಿ ಒಂದು ಸೆಕೆಂಡ್, ಒಂದು 10 ಸೆಕೆಂಡ್ ಎಲ್ಲಾದರೂ ಒಂದು ರೂಲ್ಸು ರೆಗ್ಯುಲೇಷನ್ ಬ್ರೇಕ್ ಆಯಿತು ಅಂತ ಹೇಳಿದ್ರೆ, ನಾವು ಅರ್ಧ ಗಂಟೆ ಮಾಡಿರಲಿ, 10 ನಿಮಿಷ ಮಾಡಿರಲಿ, ನಾವು ಕಷ್ಟಪಟ್ಟು ಮಾಡಿರೋ ವೀಡಿಯೋ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಇದೇ ವೀಡಿಯೋನ 2 ಸಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕೃತುಗೆ ಕೇಳ್ತಾಯಿತ್ತು, ಸಾಲಿಗ್ರಾಮದಲ್ಲಿ ಡ್ಯಾನ್ಸ್ ಕ್ಲಾಸ್ ಇದೆಯಾ ಅಂತ ಅಮ್ಮ ಹೇಳ್ತಾಯಿತ್ತು. ದೊಡ್ಡವರಾದಮೇಲೆ ಆ ಥರ ಮೂಳೆ ಎಲ್ಲ ಸಪೋರ್ಟ್ ಮಾಡಲ್ಲ, ಆ ಥರ ಎಲ್ಲ ಡ್ಯಾನ್ಸ್ ಮಾಡೋಕ್ಕೆ ಕೃತುನ ಚಿಕ್ಕ ಪಾಪು ಇದ್ದಾಗಿಂದನೇ ಹಾಕಬೇಕು ಅಂತ. ಆಗ ಅಪ್ಪಾಜಿ ಎಲ್ಲಿ ಹಾಕೋದು ಅಂತಿತ್ತು. ಅದಕ್ಕೆ ಸಾಲಿಗ್ರಾಮದಲ್ಲಿ ಇರಬೇಕೇನೋ ಅಂತು. ಆಗ ನನ್ನ ಕೇಳ್ತಾಯಿದ್ರು ಸಾಲಿಗ್ರಾಮದಲ್ಲಿ ಇತ್ತಾ ಅಂತ. ನೋಡಬೇಕಮ್ಮ ಇದೆಯಾ ಅಂತ ಯಾರನ್ನಾರು ವಿಚಾರಿಸ್ಬೇಕು ಅಂತ ಹೇಳ್ತಿದ್ದೆ. 9:20 ಆಗಿದೆ. ಕೃತು ಮಲ್ಕೊಬಿಟ್ಲು. ಮಲಗ್ಸೋಕೆ ರೂಮು ಕರ್ಕೊಬಂದಿದ್ದೀನಿ. ಎತ್ಕೊಂಡು ವೀಡಿಯೋ ಮಾಡೋಕ್ಕೆ ಆಗಲ್ಲ ಗೈಸ್. ಮಧ್ಯಾಹ್ನ ಮಲ್ಕೊಂಡಿದ್ರೆ ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಇರೋಳು. ಮಧ್ಯಾಹ್ನ ಸ್ಕೂಲಿಂದ ಬಂದು ಮಲ್ಕೊಂಡಿಲ್ಲ. ಪ್ರೈಸು ಅಂತ ಬೇರೆ ದೊಡ್ಡ ಪ್ರೈಸ್ ತರ್ತೀನಿ ಅಂತ ಹೋಗಿ ಒಂದೇ ಒಂದು ಪೆನ್ಸಿಲ್ ತಗೊಬಂದವಳೆ. ನಾನು ಬಿಗ್ ಬಾಸ್ ನೋಡ್ತಾ ಇದ್ದೆ, ಮಲಗ್ಸೋಣ ಅಂತ ಹೇಳಿ ಬಂದೆ. ಅಲ್ಲಿ ಕೆಳಗಡೆ ಶೀತ, ಇವಾಗ ಗಾರೆ ನೆಲದ ಮಲ್ಕೊಂಬಿಟ್ಟಿಲ್ಲ. ಅದಕ್ಕೆ ಅಮ್ಮ ಮಲಗಿಸು ಅಂತ ಅದಕ್ಕೆ ಬಂದು ರೂಮಿಗೆ ಮಲಗಿಸಿದ್ದೀನಿ. ನಾನು ಆಮೇಲೆ ಬಂದು ಮಲ್ಕೊತೀನಿ. ಇದನ್ನು ಮನೆ ಹತ್ರನೇ ಹಾಕೊಳ್ಳೋಣ ಇನ್ನು ಡೈಲಿ ಅಂತ ಹೇಳಿ ಮನೆ ಹತ್ರನೇ ಹಾಕ್ಕೊಂಡಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಏನೋ ಹೇಳಬೇಕು ಅಂತ ಬಂದೆ ಬಟ್ ಮರ್ತೇ ಹೋಯ್ತು. ತುಂಬ ಜನ ಗುಡ್ ನ್ಯೂಸ್ ಅಂತ ಅಂದರೆ ನೀವು ಮದುವೆ ಆಗ್ತಿದ್ದೀರಾ ಅಂತ ಕೇಳಿದ್ರೆ ನನಗೆ ನಗಾಡ್ತಿದ್ದೆ ನಾನು. ಏನಪ್ಪ ಇದು ಅಂತ. ಹೌದಾ, ನಾನು ಮದುವೆ ಆಗ್ತಿದ್ದೀರ ಅಂತ ನನಗೆ ನಾನೇ ನಗಾಡ್ತಾಯಿದ್ದೆ. ನಿಜವಾಗ್ಲೂ ಅದಲ್ಲ, ಅದು ನನ್ನ ಕನಸಲ್ಲೂ ಕೂಡ ಬರೋಕ್ಕೆ ಸಾಧ್ಯ ಇಲ್ಲ. ಬೇರೆಯವ್ರ ಕನಸಲ್ಲೆಲ್ಲ ಬರ್ಬೋದೇನೋ, ನನ್ನ ಕನಸಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಬರಲೂಬಾರ್ದು. ಆ್ಯಕ್ಚುಲಿ ನಾನು ಇವಾಗ ಹೆಂಗೆ ಈ ಮೈಂಡಲ್ಲಿ ಇದ್ದೀನಿ, ಈ ಮನಸ್ಥಿತಿಲಿ ಇದ್ದೀನಿ, ಇದು ಕೊನೆ ತನಕನೂ ಇರಬೇಕು, ಎಲ್ಲೂ ಕೂಡ ಬ್ರೇಕ್ ಆಗಬಾರ್ದು. ಇದು ನನಗೆ ನಾನು ಹಾಕ್ಕೊಂಡಿರೋ ಏನು ಗೆರೆ ಅಂತ ಹೇಳ್ಬೋದಾ, ಕಂಡೀಷನ್ ಅಂತ ಹೇಳ್ಬೋದಾ, ಏನಾದರೂ ತಿಳ್ಕೊಬೋದು. ನಿಜವಾಗ್ಲೂ ಅದಲ್ಲ ಗುಡ್ ನ್ಯೂಸು. ಸೊ ಬೇರೆಯೇ ಇದೆ, ವೆಯ್ಟ್ ಮಾಡಬೇಕಾಗತ್ತೆ, ನೀವು ಗೊತ್ತಾಗಬೇಕು. 6:30 ಊಟ ಮಾಡಿದೆ ಗೊತ್ತಾ, ಜೀರ್ಣ ಆಗುತ್ತೆ. ನಾನು ಮಲ್ಕೊಳ್ಳೋದು ಹೇಗಿದ್ರು 9 ಗಂಟೆ 10 ಗಂಟೆ. ಇವತ್ತು ಬಿಗ್ ಬಾಸ್ ನೋಡಿದ್ರೆ 11 ಗಂಟೆ ತನಕ ಕೂತಿರ್ತೀನಿ. ಅಲ್ಲಿ ತನಕ ಜೀರ್ಣ ಆಗುತ್ತೆ ಅಂತೇಳಿ ನಂಗೆ ಆಲ್ರೆಡಿ ಲೈಟಾಗಿ ಹಸ್ವಾಗ್ತಾ ಇದೆ. ಸೊ ಏನು ಕೆಲಸ ಆಗ್ಬಿಟ್ಟೈತೆ ಗೊತ್ತಾ, ನಿನ್ನೆಲೇ ಕಾಲ್ ಮಾಡಿದ್ದಾರೆ ನನಗೆ ಅನ್ನೋನ್ ನಂಬರು. ನಾನು ಏನೋ ಒಂದು 4-5 ನಂಬರಿಂದ ನನ್ನ ಫ್ರೆಂಡ್ಗಳದ್ದು ಮತ್ತು ಯಾವುದ್ಯಾವುದೋ ಅನ್ನೋನ್ ನಂಬರಿಂದ ಮಿಸ್ ಕಾಲ್ ಬಂತು. ನಾನು ಅನ್ನೋನ್ ನಂಬರ್ಗೆ ಕಾಲೇ ಮಾಡಿಲ್ಲ ರಿಟರ್ನ್. ಸೊ ನಿನ್ನೆಯವರೇ ಜೀನಿಯವರು ಕಾಲ್ ಮಾಡಿ ನಂಗೆ ಕಾಲ್ ಪಿಕ್ ಮಾಡಿರೋದಕ್ಕೆ ಸುಮ್ಮನಾಗವ್ರೆ. ಈಗ 7:30 ಕಾಲ್ ಮಾಡಿದರು. ಸಾಲಿಗ್ರಾಮಕ್ಕೆ ಬಂದು ತೊಗೊಳಕ್ಕಾಗತ್ತಾ ಮಾರ್ನಿಂಗು, ಇಲ್ಲೆಲ್ಲೋ ಅಂಗಡಿಲಿ ಕೊಟ್ಬಿಟ್ಟು ಹೋಗ್ತೀನಿ ಅಂತ. ಬಟ್ ಯಾರು ಹೋಗಿ ಇಸ್ಕೊಬರೋ ಅಂತಾರೆ ಯಾರೂ ಇಲ್ಲ ನಮ್ಮ ಮನೇಲಿ. ಅಪ್ಪಾಜಿ ಮನೇಲಿ ಇದ್ದಿದ್ರೆ ಅಪ್ಪಾಜಿನೇ ಕಳಿಸಿರಿವೆ, ಸರಿ ಇಲ್ಲ ಅಂದರೆ ಸೊ ನಾಳೆ ಮಧ್ಯಾಹ್ನದಂಗೆ ಬರ್ತೀನಿ ನಿಮ್ಮ ಊರಿಗೆ ಅಂತ ಹೇಳಿದ್ದಾರೆ. ಹೋಮ್ ಡೆಲಿವರಿ ಎಷ್ಟು ಅಂತ ಒಬ್ಬರು ಕೇಳಿದ್ರಿ ಜೀನಿದು ಅಮೌಂಟು. ನಾನು ಬುಕ್ ಮಾಡಿರೋದು 1,575 ರೂಪಾಯಿ. ಡೆಲಿವರಿ ಚಾರ್ಜಸ್ ಅಂತ ಏನಿಲ್ಲ, ಎಲ್ಲ ಒಟ್ಟಿಗೆ ಸೇರಿ ಅಷ್ಟು. ನೋಡೋಣ, ಒಂದು ಬಾಟ್ಲು ತೊಗೊತೀನಿ. ನನಗೆ ಹೇಗೆ ನನ್ನ ಬಾಡಿಗೆ ಹೇಗೆ ರಿಯಾಕ್ಟ್ ಆಗುತ್ತೆ ನೋಡ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡೋದಾ ಬೇಡವಾ ಅಂತ ಹೇಳಿ. ಬಿಕಾಸ್ ನಾನು ಫುಡ್ಡಲ್ಲೇ ಕಡಿಮೆ ಮಾಡಿಕೊಂಡು ನಾನು ಸಣ್ಣ ಆಗ್ತೀನಿ, ನನಗೆ ಗೊತ್ತು. ಸೊ ಆಲ್ರೆಡಿ ನಂಗೆ ಒಂದು ಸ್ವಲ್ಪ ಲೈಟಾಗಿ ಒಂದಿಷ್ಟು ವೇರಿಯೇಷನ್ ಕಾಣ್ತಾ ಇದೆ, ಶುಗರ್ ಬಿಟ್ಟಿರೋದ್ರಿಂದ. ಶುಗರು, ಬಿಸ್ಕೆಟು, ಬ್ರೆಡ್ಡು ಆ್ಯಂಡ್ ಔಟ್ಸೈಡ್ ಫುಡ್ಸ್ ಎಲ್ಲ ಬಿಟ್ಟಿರೋದ್ರಿಂದ. ಸೊ ಅದೇ ಬೇಕು ಅಂದರೆ ಸಣ್ಣ ಆಗೋದು, ಬೇಡ ಅಂದರೆ ದಪ್ಪ ಆಗೋದು, ಆ ಥರ ಆಟೋಮೆಟಿಕ್ ಮಿಷಿನ್ ಥರ ಎಲ್ಲ ನಮ್ಮಲ್ಲೇ ಇದೆ. ಏನು ತಿನ್ನಬೇಕು ಏನು ತಿನ್ನಬಾರ್ದು ಎಲ್ಲ ಮಾಡ್ಕೊಳೋರೆ. ಆ್ಯಂಡ್ ತುಂಬ ಜನ ನನಗೆ ಇದನ್ನು ತಿನ್ನಿ, ಸುಮ್ಮಿ ಸಿಸ್ಟರ್ ಆಗಿರ್ಬೋದು ಮತ್ತು ತುಂಬ ಜನ ಆಗಿರ್ಬೋದು ಕಮೆಂಟ್ ಹಾಕಿದ್ರೆ ಈ ಥರ ತಿನ್ನಿ, ಈ ಥರ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಕ್ಯೂಸ್ ಮೀ, ಸಾರಿ ಫ್ರೆಂಡ್ಸ್, ಆಲ್ರೆಡಿ ನಿದ್ದೆ ಎಳಿತಾವೆ. ಮಧ್ಯಾಹ್ನ ನಿದ್ದೆ ಮಾಡಿರಲಿಲ್ಲ ಅದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಇಷ್ಟಿಷ್ಟು ಅರ್ಧ ಪೇಜ್ ಗಂಟ ಬರೆದು ಹಾಕಿದ್ದೀರಾ. ನಾನು ನಿಜವಾಗ್ಲೂ ಎಲ್ಲ ಓದಿದೆ, ಬಟ್ ಆನ್ಸರ್ ಮಾತ್ರ ನಂದು ಚಿಕ್ಕದಾಗಿರುತ್ತೆ, ಅದಕ್ಕೆ ನೀವು ಬೇಜಾರು ಮಾಡ್ಕೊಬೇಡಿ. ನಾವು ಮಾತ್ರ ಇಷ್ಟು ಉದ್ದ ಆನ್ಸರ್ ಅಲ್ಲ ಕಮೆಂಟ್ ಹಾಕಿರ್ತೀವಿ, ಇವ್ರು ಪುಟ್ಪುಟಾಣಿ ಆನ್ಸರ್ ಕೊಟ್ಟಿರ್ತಾರೆ ಅಂತ, ಆಯಿತಾ. ನಾನು ಪುಟ್ಪುಟಾಣಿ ಆನ್ಸರ್ ಕೊಟ್ಟರು ತುಂಬ ಪ್ರೀತಿಯಿಂದ ಕೊಟ್ಟಿರ್ತೀನಿ. ನಾನು ಕೂಡ ಏನೋ ಒಂದು ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇದೆ, ಬಟ್ ಅಂದೇ ಕೆಲವೊಂದು ವಿಚಾರಗಳು ಇರೋದ್ರಿಂದ ಮೈಂಡಲ್ಲಿ ಸ್ವಲ್ಪ ಲೇಟ್ ಮಾಡ್ತಾ ಇದ್ದೀನಿ. ನೋಡೋಣ, ಭಗವಂತನ ಇಚ್ಛೆ ಇದ್ದರೆ ನಾವು ಕೂಡ ಏನಾದರೂ ಒಂದು ಹೊಸದಾಗಿ ಏನಾದರೂ ಮಾಡೋಣ. ಆ್ಯಂಡ್ ನನ್ನ ಚಾನಲ್ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ. ಐ ಆಮ್ ಸೋ ಹ್ಯಾಪಿ.
1,500 2,000 ಇದ್ದಿದ್ದು ಒಂದು ದಿನಕ್ಕೆ 3,000 4,000 ತನಕ ಓಡ್ತಾ ಇದೆ ಪರ್ ಡೇ. ತುಂಬ ಅಂದರೆ ತುಂಬ ಖುಷಿ ಇದೆ. ಸೊ ಇದು ಒಂದಿನದ್ದು 2 ದಿನದ್ದು ಅಲ್ಲವೇ ಅಲ್ಲ ಎಫರ್ಟು ಗೈಸ್. ಇದು ಆಲ್ಮೋಸ್ಟ್ 1 ಇಯರ್ ಎಫರ್ಟ್ ಇದು. ಯಾರು ಏನೇ ಅಂದ್ರೂ, ಎಷ್ಟೇ ಆಡ್ಕೊಂಡ್ರು, ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು, ನೆಗೆಟಿವ್ ಕಮೆಂಟ್ಸ್ ಹಾಕ್ಸಿದ್ರು, ಆ್ಯಂಡ್ ಫೇಕ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡ್ಬಂದು ನನಗೆ ಬೇಡದೇ ಇರೋ ರೀತಿ ಮಾತಾಡಿದ್ರು, ಆ್ಯಂಡ್ ವ್ಯೂಸ್ ಬರ್ದೇ ನಾನು ತಲೆ ಕೆಟ್ಕೊಂಡು ಕೂತ್ಕೊಂಡಾಗಲೂ ಕೂಡ ಎಲ್ಲೂ ಸ್ಟಾಪ್ ಮಾಡಿದೆ. 1 ಇಯರ್ ತನಕ ನಾನು ಯೂಟ್ಯೂಬ್ ಚಾನಲ್ನ ಸಕ್ಸಸ್ಫುಲಿ ನನ್ನ ಲೆವೆಲ್ಗೆ, ಬೇರೆ ಲಕ್ಷಾನುಗಟ್ಟಲೆ ಅಲ್ಲ, ನನ್ನ ಲೆವೆಲ್ಗೆ ಸಕ್ಸಸ್ಫುಲ್ಲಿಯಾಗಿ ಮಾಡ್ಕೊಬಂದು ಡೈಲಿ ವ್ಲಾಗ್ಸ್ 30 ದಿನಕ್ಕೆ ಕನ್ಫರ್ಮ್ ಆಗಿ 28 ವೀಡಿಯೋನಾದರೂ ನಾನು ಹಾಕ್ತೀನಿ. 1 ದಿನ 2 ದಿನ ಮಿಸ್ ಆದ್ರೂ, ಒಂದು 30 ದಿನ ಅಂತ ತೊಗೊಂಡ್ರು 28 ವೀಡಿಯೋ ನಾನು ಹಾಕ್ತೀನಿ. ಅದರಲ್ಲಿ ಏನೇ ಆಗಿರಬಹುದು, ಏನೋ ಒಂದು ನನ್ನ ಕೈಲಿ ಏನಾಗುತ್ತೆ ಅದನ್ನು ನಾನು ಹಾಕ್ತೀನಿ. ಈ ತಿಂಗಳಲ್ಲಿ ನಾನು 1 ದಿನ ವೀಡಿಯೋ ಹಾಕಿಲ್ಲ, ಬಿಕಾಸ್ ಅದು ನಾನು ಅಪ್ಲೋಡ್ ಮಾಡಿದ್ದೆ, ಬಟ್ ಅದು ಏನೋ YT ಸ್ಟುಡಿಯೋ ಪ್ರಾಬ್ಲಮಿಂದಾಗಿ ಅದು ಇದಾಗಲಿಲ್ಲ, ವೀಡಿಯೋ ಇದಾಗಿಲ್ಲ. ಸೊ ನಾನು ಅವತ್ತೊಂದು ದಿನ ಬಿಟ್ಟೆ, ಮತ್ತೆ ಅಪ್ಲೋಡ್ ಮಾಡ್ಬೋದಿತ್ತು. ನಾನು ನೋಡೋಣ ಅಂತ ಹೇಳಿ ಬಿಟ್ಟೆ, ಅದು ಇದೇ ಆಗಲಿಲ್ಲ. ಸೊ ಅದೇನೋ ಪ್ರಾಬ್ಲಮ್ ಆಗಿತ್ತು. ಹಂಗಾಗಿ ನಾನು ಈ ತಿಂಗಳಲ್ಲಿ 1 ದಿನ ಅಷ್ಟೇ ವೀಡಿಯೋನ ನಾನು ಹಾಕಿಲ್ಲ. ಆಲ್ಮೋಸ್ಟ್ 30 ದಿನಕ್ಕೆ 28 29 ದಿನ ನಾನು ವೀಡಿಯೋ ಹಾಕ್ತೀನಿ, ಬಿಕಾಸ್ ಅದ್ರ ಕಷ್ಟ ಏನಿದೆ ಅಂತ ನನಗೆ ಗೊತ್ತು. ಆ್ಯಂಡ್ ಪೇಮೆಂಟು ಕೂಡ ಬರ್ತಾ ಇದೆ, ಏನೋ ಸ್ವಲ್ಪ ಬರ್ತಾ ಇದೆ. ತಿಂಗಳಿಗಂತೂ ಬರ್ತಾ ಇಲ್ಲ. ತಿಂಗಳಿಗೆ ಬರಬೇಕು ಅಂದರೆ ಪರ್ ಡೇ 10K ವ್ಯೂಸ್ ನನಗೆ ಬಂತು ಅಂತ ಹೇಳಿದ್ರೆ, ಒಂದು ದಿನಕ್ಕೆ 10,000 ವ್ಯೂಸ್ ಓಡ್ತಾ ಇದೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಒಂದು ತಿಂಗಳಿಗಂತೂ ಬರುತ್ತೆ. ನನ್ನ ವ್ಯೂಸ್ ಪ್ರಕಾರ ಒಂದು 3 ತಿಂಗಳಿಗೆ ಒಂದು ಸಲ ನನಗೆ ಪೇಮೆಂಟ್ ಆಗುತ್ತೆ. ಒಂದೊಂದು ಸಲ 4 ತಿಂಗಳು ಆ ಥರ ಆಗುತ್ತೆ. ಯಾಕಂದರೆ ಕನ್ಸಿಸ್ಟೆನ್ಸಿ ಇರಲ್ಲ ಇದರಲ್ಲಿ. ಯಾಕಂದರೆ ಒಂದು ವಾರ ವೀಡಿಯೋ ಓಡುತ್ತೆ, ಒಂದು ವಾರ ಓಡಲ್ಲ, ಅಥವಾ ನಿನ್ನೆ ಹಾಕಿರೋ ವೀಡಿಯೋ ಓಡುತ್ತೆ, ಇವತ್ತು ಹಾಕಿರೋ ವೀಡಿಯೋ ಓಡಲ್ಲ, ಆ ಥರ. ಆ್ಯಂಡ್ ಒಂದೊಂದು ವೀಡಿಯೋಗೆ ಒಂದೊಂದು ಥರದ ಡಾಲರ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅದ್ರ ಪ್ರಕಾರ ಒಂದೊಂದು ವೀಡಿಯೋಗೆ ಒಂದೊಂದು ಥರ ಡಾಲರ್ ಬರೋದ್ರಿಂದ ಇದೇ ಥರ ಬರುತ್ತೆ, ಅಥವಾ ನನಗೆ 3 ತಿಂಗಳಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ನನಗೆ ಈಗ ಕರೆಕ್ಟಾಗಿ ಏನು 3 ತಿಂಗಳಿಗೆ ಬರೋಲ್ಲ, 4 ಮಂತ್ಸ್ಗೊಂದ್ಸಲ ಬರ್ತಾ ಇದೆ. ಬಟ್ ನನಗೆ ಖುಷಿ ಇದೆ, 4 ಮಂತ್ಸ್ಗಾರು ಬರಲಿ, 5 ಮಂತ್ಸ್ಗಾರು ಬರಲಿ, ಬಟ್ ಯೂಟ್ಯೂಬಿಂದ ನನಗೆ ಅಮೌಂಟ್ ಬರ್ತಾ ಇದೆಯಾ, ನಾನೊಬ್ಬರು ಯೂಟ್ಯೂಬರ್ ಆಗಿದ್ದೀನ, ನನಗೆ ಅದ್ರ ಖುಷಿ ಇದೆ. ಏನೂ ಇಲ್ದೇ ನಾನು 6 ತಿಂಗಳ ತನಕ ಫುಲ್ ಕಷ್ಟಪಟ್ಟಿದ್ದೀನಿ. 6 ತಿಂಗಳಾದಮೇಲೆ ಮಾನಿಟೈಜೇಷನ್ ಮಾಡಿಕೊಂಡೆ. ಅದಾದಮೇಲೆ ಈ ಥರ 4 ತಿಂಗಳಿಗೆ ಅಮೌಂಟ್ ತೊಗೋತಾ ಇದ್ದೀನಿ. ಯಾರಿಗೆ ಗೊತ್ತು, ದೇವರ ಆಶೀರ್ವಾದ ಇದ್ದರೆ 1 ತಿಂಗಳಿಗೊಂದ್ಸಲನೂ ಕೂಡ ಅಮೌಂಟ್ ತಗೊಳ್ಳೋ ಥರ ಆಗ್ಬೋದು ಮುಂದೆ. ಪ್ರಯತ್ನ ಅಂತೂ ನಿಲ್ಲಿಸಲ್ಲ. ನನ್ನ ಕೈಲಿ ಏನಾಗುತ್ತೆ ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಕೆಲವ್ರು ಅಂತಾರೆ, ನೀವು ಏನಾದರೂ ಒಂದು ಹಾಕಿ, ಡೈಲಿ ವಿಡಿಯೋ ಹಾಕಿ ನಾವು ನೋಡ್ತೀವಿ ಅಂತ. ಸೊ ಆ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ನೀವು ಅಷ್ಟು ಪ್ರೀತಿ ಕೊಟ್ಟಿರೋದಕ್ಕೆ ನಾನು ಇಲ್ಲಿ ತನಕ ಸಕ್ಸಸ್ಫುಲ್ಲಾಗಿ ವೀಡಿಯೋಗಳನ್ನ ಮಾಡ್ಕೊಂಬರೋಕ್ಕೆ ಸಾಧ್ಯ. ಸೊ 3,000 4,000 ವ್ಯೂಸ್ ಇರೋದು ಒಂದಿನ 10,000 20,000 ಹೋಗುತ್ತೆ ಪರ್ ಡೇ. ಆ ನಂಬಿಕೆ ನನಗಿದೆ. ನಾನಂತೂ ಯೂಟ್ಯೂಬ್ನ ಬಿಡಲ್ಲ. ನನ್ನ ಕೈಲಿ ಏನಾಗುತ್ತೆ ಅಷ್ಟನ್ನು ನಾನು ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಇರಲಿ, ಆಯಿತಾ? ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ ನಮಗೆ ಅಂತ ಹೇಳ್ತಾ, ಇವಾಗ ನಾನು ಬಿಗ್ ಬಾಸ್ ಆಲ್ರೆಡಿ ಬರ್ತಾ ಇದೆ, ಆಯಿತಾ? ಕೃತನ್ ಮಲಗ್ಸೋಕ್ಕೆ ಬಂದು ನಿಮ್ಮ ಜೊತೆನೇ ಮಾತಾಡ್ಕೊಂಡು ಅಚ್ಚುಕಟ್ಟಾಗಿ ಮಂಚದ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಈಗ ಬಿಗ್ ಬಾಸ್ ನೋಡಿಬಿಟ್ಟು, ಆ್ಯಂಡ್ ನಾಳೆ ಸಂಡೇ, ಅಡ್ವಾನ್ಸಾಗಿ ಹೇಳ್ತಿದ್ದೀನಿ, ಹ್ಯಾಪಿ ಸಂಡೇ. ಎಲ್ಲರೂ ಕೂಡ ಚೆನ್ನಾಗಿ ನಿದ್ದೆ ಮಾಡಿ, ಆ್ಯಂಡ್ ಇನ್ನೇನು ಮಕ್ಳಿಗೆ ರಜಾ ಇರುತ್ತೆ, ನೀವು ಚೆನ್ನಾಗಿ ಮಲ್ಕೊಂಡು ಅಚ್ಚುಕಟ್ಟಾಗಿ ಉಂಡ್ಬಿಟ್ಟು ಮಲ್ಕೊಂಡು ಲೇಟಾಗಿ ಹೇಳಿ ಸಂಡೇ. ನಾನು ಹಾಗೇ ಸಂಡೇ ಅಂದರೆ ಆಲ್ಮೋಸ್ಟ್ 8 ಗಂಟೆಗೆ 8:15 ಮೇಲೆ ನಾನು ಹೇಳೋದು. ಕೃತನ್ನು ಕೂಡ ಮಲಗಿಸ್ಕೊಂಡು ನಾನು ಮಲ್ಕೊಂಡ್ಬಿಟ್ಟಿರ್ತೀನಿ. ಆ್ಯಂಡ್ ಇನ್ನೇನಿಲ್ಲ, ಈ ವ್ಲಾಗ್ ಗೊತ್ತಿರುತ್ತೆ, ಸಂಡೇ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 10K ಆಗಬೇಕು. ನಾನು 10Kಗೆ ನನ್ನ ಮಗಳು ಕೇಕ್ ಕಟ್ ಮಾಡಬೇಕು, ಆಯಿತಾ? ಕೇಕ್ ಕಟ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅಲ್ಲೇ ಪಕ್ಕದಲ್ಲಿರೋವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗೋಣ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೋತಾ ಇರಿ. ಲವ್ ಯು. ಬಾಯ್.